ಅಶ್ವವೇಗ ಸುದ್ದಿವಾಹಿನಿಯ ವೀಕ್ಷಕರಿಗೆ ನಮಸ್ಕಾರ. ದೇವಾಲಯಗಳನ್ನ ಪರಿಚಯಿಸುವಂತಹ ವಿಶೇಷ ಪ್ರಭಾತಂ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಂಜರಿ ಹೊಂಬಾಳಿ. ಜೈ ಹನುಮಾನ್ ಜ್ಞಾನ ಗುಣ ಸಾಗರ, ಜೈ ಕಪೀಶ ತಿಹು ಲೋಕ ಉಜಾಗರ. ಹೀಗೆ ತುಳಸಿದಾಸರು ಜ್ಞಾನ ಸಾಗರ ಎಂದೆಲ್ಲ ಕೊಂಡಾಡಿದ್ದು ಆಂಜನೇಯ ಸ್ವಾಮಿಯನ್ನ, ಹನುಮಂತನನ್ನ, ರಾಮಭಕ್ತನನ್ನ. ಅಂತಹ ರಾಮಭಕ್ತ ನಮ್ಮ ಬೆಂಗಳೂರಿನ ಉತ್ತರ ಭಾಗದ 600 ವರ್ಷದ ಪುರಾತನ ದೇವಾಲಯದಲ್ಲಿ ನೆಲೆಯಾಗಿದ್ದಾನೆ. ಹೇಗಿದ್ದಾನೆ ಇಲ್ಲಿನ ಆಂಜನೇಯ ಸ್ವಾಮಿ? ಬನ್ನಿ ದರ್ಶನ ಮಾಡ್ಕೊಂಡು ಬರೋಣ. ಶ್ರೀ ಆಂಜನೇಯ ಸ್ವಾಮಿ ದೇವಾಲಯ. ಈ ದೇವಾಲಯ ವಿಜಯನಗರ ಕಾಲದ್ದು ಅಂತ ಕೆಲವರು ಹೇಳ್ತಾರೆ. ವ್ಯಾಸರಾಯರ ಪ್ರತಿಷ್ಠೆ ಅಂತ ಕೂಡ ಕೆಲವರು ಹೇಳ್ತಾರೆ. ಇನ್ನು ಕೆಲವರು ಜನ್ಮೇಜಯ ಪ್ರತಿಷ್ಠೆ 5000 ವರ್ಷಗಳ ಹಿಂದೆ ಕೂಡ ಆಗಿರಬಹುದು. ಅರ್ಜುನನ ಏನು ವಂಶಸ್ಥರಾಗಿರ್ತಕ್ಕಂತಹ ಜನ್ಮೇಜಯ ಕೂಡ ಇದನ್ನು ಪ್ರತಿಷ್ಠಾಪನೆ ಮಾಡಿರ್ಬೋದೊಂದು ಊಹಾಪೋಹಗಳು ಇದೆ ಅಷ್ಟೇ. ಆದರೆ ಈ ದೇವಾಲಯ 600 ವರ್ಷಗಳ ಹಿಂದೆ ಇದು ಅಂತ ತುಂಬ ಜನ ಅಭಿಪ್ರಾಯ ಪಟ್ಟಿದ್ದಾರೆ. ಈಗ ನಾವೇನು ಕಾಣ್ತಿದ್ರೆ ದೇವಾಲಯದಲ್ಲಿ ಆಂಜನೇಯ ಸ್ವಾಮಿಗೆ ಬಾಲದಲ್ಲಿ ಹಾಗೂ ಶಿಖೆಯಲ್ಲಿ ಶಂಕುಚಕ್ರ ರೀತಿಯಾಗಿ ಕಾಣುತ್ತೆ. ದೇವ್ರಿಗೇನಲ್ಲಿ ಕಾಣ್ತಿದೆ ಬಾಲ ಚಕ್ರ ರೀತಿಯಾಗಿದೆ ಹಾಗೂ ಶಿಖೆ ಶಂಖದ ರೀತಿಯಾಗಿದೆ. ಹಾಗೆ ಬಾಲದ ಮೇಲೆ ಶಂಕುಚಕ್ರಧಾರಿಯಾಗಿ ಶ್ರೀ ಆಂಜನೇಯ ಸ್ವಾಮಿ ಇಲ್ಲಿ ವಿರಾಜಮಾನ ಆಗಿ ನೆಲೆಸಿದ್ದಾರೆ. ದೊಡ್ಡಜಾಲ ಗ್ರಾಮ, ಬೆಂಗಳೂರು ಯಲಹಂಕ ತಾಲೂಕು ದೊಡ್ಡಜಾಲ ಗ್ರಾಮದಲ್ಲಿ ಮುತ್ಯಾಲಮ್ಮ ದೇವಿ ಹಾಗೂ ಆಂಜನೇಯ ಸ್ವಾಮಿ ದೇವಾಲಯ, ವೀರಭದ್ರ ಸ್ವಾಮಿ ದೇವಾಲಯ, ಪುರಾತನವಾದಂತಹ ದೇವಾಲಯಗಳು ಇಲ್ಲಿ ನೆಲೆಸಿದ್ದಾವೆ. यज्ञोन सप्तदात्र विस्वाहा परिसुवाना सैंदा बहुदाय बर्हणा गिरा सुता अश्यन्ति धाराय स्वाहा हनुमन्ति कारवाः कृष्णोहरास आय वस्वाहा समीचीनासा आसते होतरा सप्तजा मेधा पदमेक सिप्राद स्वाहा नाभाना भिन्नादादे चक्षुश्चित् सूर्ये च कवेरपत्यमादो हे स्वाहा जना अमेशमर्पादे शम्भ्रा जन्मोषधीभ्य स्वाहा बभ्रवेद स्वदावसे रुणायादि विस्पृशे सोमा एकाथ
धावादा अवतामधु स्वाहा नमसे दुपासीदनेथविश्रीणीतन इन्दुबिन्द्रे स्वाहा पवित्रः विचर्षणि पपसो शङ्कवे देवेभ्यो अनुकामकृत स्वाहा इन्द्राय सोमपादा वेवदाय परिशिच्यसे मनश्चिन्मनसस्पते ओं भूर्भो स्वाहा प्रजापतये श्रीवासुदेवाय नमः ಇವಾಗ ಓಂ ವಿದ್ಯಾಯ ನಮಃ ಅಲ್ಲ ಸಂಕರ್ಷಣಾಯ ನಮಃ ಓಂ ವಾಸುದೇವಾಯ ನಮಃ ಓಂ ಪ್ರದ್ಯುಮ್ನಾಯ ನಮಃ ಓಂ ಮಂತ್ರದ್ವಯ ನಮಃ ಓಂ ಪುರುಷೋತ್ತಮಾಯ ನಮಃ ಮದನ್ವಯ ನಮಃ ನರಸಿಂಹಾಯ ನಮಃ ಅಚ್ಯುತಾಯ ನಮಃ ಜನಾರ್ದನಾಯ ನಮಃ ಉಪೇಂದ್ರಾಯ ನಮಃ ಹರಿಯ ನಮಃ ಓಂ ಶ್ರೀ ಕೃಷ್ಣಾಯ ನಮಃ ಅನ್ನಿಸ್ತು ಹಾಕೊಂಡ ಅಲ್ಲ ಹೆಂಗೆ ಹಂಗೆ ಹೇಳ್ಬೇಕು ಹಂಗಿದ್ದು ವಾಯು ಕಿಪ್ಪ ಓಂ ಶಾಂತಿರಸ್ತು ಶಾಂತಿರಸ್ತು ಪುಷ್ಟಿರಸ್ತು ಪುಷ್ಟಿರಸ್ತು ಅವಿಘ್ನಮಸ್ತು ಶಾಸ್ತ್ರಸಮೃದ್ಧಿರಸ್ತು ವೇದ ಸಮೃದ್ಧಿರಸ್ತು ಶಿವ ಕರ್ಮ ಸಮೃದ್ಧಿರಸ್ತು ಶಾಸ್ತ್ರ ಸಮೃದ್ಧಿರಸ್ತು ರಾಮದೂತನ ಪಾದ ತಾಮರಸವ ಕಂಡ ಆ ಮನುಜನೇ ಧನ್ಯನು. ಹೌದು, ಇಲ್ಲಿ ದಾಸರು ಆಂಜನೇಯನನ್ನ ಸ್ತುತಿ ಮಾಡ್ತಿದ್ದಾರೆ, ಆಂಜನೇಯನನ್ನ ಕೊಂಡಾಡ್ತಿದ್ದಾರೆ. ರಾಮ ಹೇಗೆ ಅನನ್ಯವಾಗಿ ಸನಾತನ ಹಿಂದೂ ಧರ್ಮದ ದೇವರು ಎನಿಸಿಕೊಂಡನೋ, ರಾಮ ಭಕ್ತ ಹನುಮ ಕೂಡ ಅವನ ನಂತರ ಶ್ರೇಷ್ಠ ಸ್ಥಾನವನ್ನ ಪಡಿತಾನೆ. ರಾಮನನ್ನ ಹೇಗೆ ಭಕ್ತಿ ಮಾಡ್ತೇವೋ ಹಾಗೆ ಹನುಮನನ್ನು ಕೂಡ ನಾವು ಭಕ್ತಿಯಿಂದ ನಂಬಿ ಹನುಮನ ಮೊರೆ ಹೋದ್ರೆ ಸಾಕು, ನಮ್ಮ ಎಲ್ಲ ಸಂಕಷ್ಟಗಳು ದೂರವಾಗುತ್ತೆ. ಬನ್ನಿ, ಆಂಜನೇಯ ಸ್ವಾಮಿಯ ದರ್ಶನ, ಆಂಜನೇಯ ಸ್ವಾಮಿಯ ಅಭಿಷೇಕ, ಆಂಜನೇಯ ಹೇಗೆಲ್ಲ ಇದ್ದಾನೆ ಅವನನ್ನ ನೋಡಿ ಪುನೀತರಾಗೋಣ. ಇದು ಈ ದೇವಸ್ಥಾನ ಆಂಜನೇಯ ಸ್ವಾಮಿ ದೇವಸ್ಥಾನ ಸುಮಾರು 600 ವರ್ಷದ ಇತಿಹಾಸದ ದೇವಸ್ಥಾನ. ನನಗೀಗ ವಯಸ್ಸು 75 ವರ್ಷ. ಆವತ್ತಿಂದ ಸಣ್ಣ ಹುಡುಗನಾಗಿಂದ ನೋಡ್ತಾ ಇದ್ದೀನಿ ದೇವಸ್ಥಾನ. ಈ ಗಜಸ್ತಂಭ ಬಂದು 30 ಅಡಿ ಹೈಟ್ ಇದೆ. ಆಮೇಲೆ ಹಳೇ ದೇವಸ್ಥಾನ ಇದು. ಬಸವರಾಜಪ್ಪನವರು ಮೊನ್ನೆ ರೀಸೆಂಟಾಗಿ ಒಂದು 15 ವರ್ಷದ ಹಿಂದೆ ದೇವಸ್ಥಾನ ತೆಗೆದು ಹೊಸ ದೇವಸ್ಥಾನ ನಿರ್ಮಾಣ ಮಾಡಿದ್ರು. ಇದ್ರ ಮೇಲೆ ಭಕ್ತಿ ಭಾವ ಜಾಸ್ತಿ ಇದೆ. ಏನೋ ಜನ ಚೆನ್ನಾಗಿ ನೋಡ್ಲಿಕ್ಕೆ ಬರ್ತಾರೆ, ಪೂಜೆಗೆ ಬರ್ತಾರೆ ವಾರಕ್ಕೊಂದ್ಸಲ. ಅರ್ಥವಾಯ್ತಾ? ಇವರು ಅರ್ಚಕರು ಸುಮಾರು ಅವ್ರ ತಂದೆ ಒಂದು 500 ವರ್ಷದಿಂದ ಇವರೇ ಅರ್ಚಕರು. ಏನೋ ಪೂಜೆ ಮಾಡ್ಕೊಂಬರ್ತಾ ಇರೋಂಥ ಅರ್ಚಕರು ಇವರೇ ಅಲ್ವಾ? ಹಾಗೆ ಇಲ್ಲಿನ ಜನ ದೇವಸ್ಥಾನದ ಬಗ್ಗೆ ಭಾರಿ ಅಭಿಮಾನ ಇಟ್ಕೊಂಡವ್ರೆ. ಪೂಜೆ ವಾರಕ್ಕೊಂದ್ಸಲ ನಾವೆಲ್ಲ ಪೂಜೆಗೆ ಬರ್ತೀರಿ, ಪೂಜೆ ಮಾಡಿಸಿ. ನಮ್ಮ ತಂದೆಯವರು ಚೇರ್ಮನ್ರಾಗಿದ್ರು ಆಗಿನ ಕಾಲದಿಂದನೂ. 35 ವರ್ಷದಿಂದ ಚೇರ್ಮನ್ ನಮ್ಮ ತಂದೆ, 20 ವರ್ಷ. ಆಗಿನ ಕಾಲದಿಂದ ಈ ದೇವಸ್ಥಾನದ ಬಗ್ಗೆ ಭಾರಿ ಇದಿದೆ, ಏನೋ ಮೆಚ್ಚುಗೆ ಇದೆ. ಈಗಲೂ ನಮ್ಮ ಈ ದೇವಸ್ಥಾನದ ಬಗ್ಗೆ ನಮ್ಗೆ ಭಾರಿ ನಂಬಿಕೆ ಇದೆ. ಜ್ಞಾನ ಭಕ್ತಿಗಳ ಆಗರವೇ ಹನುಮ. ಪ್ರಭು ಶ್ರೀರಾಮನ ಬಂಟನಾಗಿ ಲೋಕಕ್ಕೆಲ್ಲ ಭಕ್ತಿಯ ಸಂದೇಶವನ್ನ ಸಾರಿದಂತಹ ಹನುಮ ನಮ್ಮೆಲ್ಲರನ್ನು ಉದ್ಧರಿಸುವಂತಹ ಪರಮದೈವ. ತ್ರೇತಾಯುಗದಲ್ಲಿ ರಾಮ ಬಂಟನಾಗಿ, ರಾಮದೂತನಾಗಿ ಸೀತೆಗೆ ಉಂಗುರವನ್ನ ಕೊಟ್ಟು ಹನುಮ ರಾಮಾಯಣದಲ್ಲಿ ಮುಖ್ಯ ಪಾತ್ರಧಾರಿಯಾದ್ರೆ, ದ್ವಾಪರ ಯುಗದಲ್ಲಿ ಭೀಮನಾಗಿ ಕೃಷ್ಣನೊಡನೆ ಇದ್ದು ಅಸುರರನ್ನ ಸಂಹಾರ ಮಾಡಿ ಮಹಾಭಾರತವನ್ನೇ ನಡೆಸಿದಂಥ ಮಹಾಪರಾಕ್ರಮಿ. ಹೀಗೆ ಹನುಮಂತ ತ್ರೇತಾಯುಗದಲ್ಲಿ, ದ್ವಾಪರ ಯುಗದಲ್ಲಿ ಹಾಗೂ ಕಲಿಯುಗದಲ್ಲಿಯೂ ಕೂಡ ಅನೇಕ ಮಹಾಪುರುಷರ ಅವತಾರದಲ್ಲಿ ಕಾಣಿಸಿಕೊಂಡು, ಮಹಾಪುರುಷರಿಗೆ ಕಾಣಿಸಿಕೊಂಡು, ಮಹಾಚೇತನರಲ್ಲಿ
ಆತ ಹನುಮಂತನ ತನ್ನ ಪ್ರಕಟವನ್ನ ನಿರ್ಮಾಣಗೊಳಿಸಿ ತಾನು ಇದ್ದೇನೆ, ಭೂಲೋಕದಲ್ಲಿಯೇ ಇದ್ದೇನೆ, ನಿಮ್ಮನ್ನೆಲ್ಲ ಪೊರೆಯುತ್ತಿದ್ದೇನೆ ಎಂದು ಸಾರುತ್ತಾನೆ. ಹೀಗೆ ಎಲ್ಲಿ ನೋಡಲು ರಾಮ, ಎಲ್ಲಿ ನೋಡಲು ಹನುಮ ಎಂದು ದಾಸವರೇಣ್ಯರು ಕೊಂಡಾಡುವಾಗ ರಾಮನೆಲ್ಲಿರ್ತಾನೋ ಹನುಮ ಅಲ್ಲಿರ್ತಾನೆ, ಹನುಮನೆಲ್ಲಿದ್ದಾನೋ ಅಲ್ಲಿ ರಾಮನು ಇದ್ದೇ ಇರ್ತಾನೆ. ಈ ದೇವಸ್ಥಾನವೂ ಕೂಡ ಅತ್ಯಂತ ವಿಶೇಷವಾಗಿ ಹನುಮನ ಒಂದು ದಿವ್ಯ ಸನ್ನಿಧಾನ ಉಳ್ಳಂತದ್ದಾಗಿದೆ. स्वामी सर्वांतरात्मन नजर जलगित जन्मवृत्याम्यान गोविंदे देहवत्यं भवति च भगवन्नो विताम्यर्निमित्तां निर्वैचाम्यचलां सत्पूर्णगणप्रतिं शाश्वतीमासेव मातर्मे मातरिश्वं पितर्गुरो भ्रातरिश्चाप्तबन्धो स्वामी सर्वांतरात्मन नजर जलगित जन्मवृत्याम्यान गोविंदे देहवत्यं भवति च भगवन्नो विताम्यर्निमित्तां निर्वैचाम्यचलां सत्पूर्णगणप्रतिं शाश्वतीमासेव कृष्णोत्तमत्वादिनवर्णैः संश्लिष्टे श्रीधरात्मा मम परिवारात्मना सेवकेषु यस्सन्धत्ते विरिञ्चिष्वसनविभगवानन्दरुद्रे च पूर्वे स्वाध्यायं सारतम्यं स्फुटमुरुसदा वायुस्मद्गुरुस्तं तत्त्वज्ञानमुक्तिवाचारुके श्रीवरोयोग्यतारतम्य तादस्त्रिविश्वबुद्धिं श्रीर्वरियहो भोजनानिश्चलब्धा तामिश्रान्तालिकाख्ये तमुष्टुरोरन्दुर्गैश्चर्निदाज्ञ विष्णोराज्ञाभिरिक्तं श्रुतिर्विहा साधिकाकरणनामः वन्दे महापौरुषो बाहुशाली ख्यातस्य क्रोधाश्रयदेवो ब्रह्मचर्यादिधर्मैः तस्मेहां सहस्रानहरतमिर्दहतेयवाच मम मोहापोयश्रयमधिमध्याभिरामे प्राप्तं च सहस्रैर्वर्षमन्तं योजने पर्वतं यावत् सञ्जीवनाद्धौ सदनुगं प्राणकामनिषिः अद्राक्षे पुष्पतं तत्त्वसुरवत्तानि संश्रयित्वा यान्तं केवलवाग्रौ प्रणतुजले गच्छमेत्वामि लोकः क्षिप्तपश्चाश्रयं शतमतलवैयोजनानास्तौच्च तावत् विस्तारोश्च विमलवरिमप्रचोद्यात्यातः स्वस्वस्थानस्याशेषकलजलाश्च छेदाकप्रायिवाबुद्गरुरोगेन्द्रियकौशलाय दृष्ट्वा दृष्टायुतो. ಮತ್ತು ನಾವು 50 ವರ್ಷದಿಂದ ಬಂದು ಇಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ತೀವಿ, ಎಳ್ಬತ್ತಿ ಹಚ್ತೀವಿ. ದಿವಸ ಶ್ರಾವಣ ಶನಿವಾರ ಪ್ರತಿ ಶನಿವಾರ ಬಂದು ಪೂಜೆ ಮಾಡಿಕೊಂಡು ಇಲ್ಲಿ ನಮ್ಗೆ ದೇವರು ಒಲಿಸಿದ್ದಾನೆ. ಇವಾಗಲೂ ಅಷ್ಟೇ ನಾವು ಬಂದು ಯಾವಾಗಲೂ ಪೂಜೆ ಮಾಡ್ಕೊಂಡು ಹೋಗೋ ಇದು ಅಭ್ಯಾಸ ಇದೆ. ಅಭ್ಯಾಸ ಇದೆ. ತುಂಬ ಜಾಸ್ತಿ ಜನ ಅಂದರೆ ಶನಿವಾರ ಶ್ರಾವಣ ಶನಿವಾರಗಳು ಬರ್ತಾರೆ. ಮತ್ತು ಶನಿವಾರನೂ ಬರ್ತಾರೆ, ಸಂಜೆಗೆ ಬರ್ತಾರೆ. ಬೆಳಗ್ಗೆ ಇವರು ಪೂಜೆ ಮಾಡ್ಕೊಂಡು ಹೋಗಿರ್ತಾರೆ, ಮತ್ತು ಸಂಜೆಗೂ ಸುಮಾರು ಜನ ಬರ್ತಾರೆ ಪೂಜೆಗಳಿಗೆಲ್ಲನೂ. ಆಂಜನೇಯ ಸ್ವಾಮಿ ಸನ್ನಿಧಿಯಲ್ಲಿ ವಿಶೇಷ ಏನು ಅಂತಂದರೆ, ಹಿಂದೆ ಈ ದೇವಾಲಯದಲ್ಲಿ ಹೂವು ಕೇಳಿದ್ರೆ ಹೂವು ಕೊಡ್ತಿತ್ತು ದೇವರು ಅಂತ ಹೇಳ್ತಾರೆ. ದೇವರು ಈಗ ಅದು ಪದ್ಧತಿ ನಿಂತೋಗ್ಬಿಟ್ಟಿದೆ. ದೇವಸ್ಥಾನದಲ್ಲಿ ಬಂದು ದೇವರಲ್ಲಿ ಏನು ಪ್ರಾರ್ಥನೆ ಇದೆ ಆ ಪ್ರಾರ್ಥನೆ ಮಾಡಿಕೊಂಡು ಆ ದೇವರು ಒಂದು ಹೂವದ ಪ್ರಸಾದ ರೂಪವಾಗಿ ತಮ್ಮ ಇಷ್ಟಾರ್ಥಗಳ ನೆರವೇರುತ್ತೆ ಅನ್ನೋದು ಭಕ್ತರ ಒಂದು ನಂಬಿಕೆ. ಹಾಗೆ ಒಂದು ವಿಳೆದೆಲೆ ಹಾರ ಇರ್ಬೋದು, ಅಥವಾ ಅಮಾವಾಸ್ಯೆಯಲ್ಲಿ ಪವಮಾನ ಪಾರಾಯಣ, ಪವಮಾನ ಹೋಮ ಎಲ್ಲ ನಡೀತಾ ಇರುತ್ತೆ. ಆಂಜನೇಯ ಸ್ವಾಮಿಗೆ ಏನೊಂದು ಇಷ್ಟಾರ್ಥ ಪ್ರಾರ್ಥನೆ ಮಾಡಿಕೊಂಡು ಕಂಕಣ ಧಾರಣೆ ಮಾಡೋದಾಗಲಿ, ಒಂದು ತಾಯ್ತಾ ಧಾರಣೆ ಮಾಡೋದಾಗಲಿ, ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಅವರ ಇಷ್ಟಾರ್ಥಗಳು ನೆರವೇರುತ್ತೆ ಅನ್ನೋದು ಭಕ್ತರ ನಂಬಿಕೆ ಇಲ್ಲಿ. ಹಾಗೆ ಪುರಾತನವಾದದ್ದು ಇಲ್ಲಿ ಒಂದು ವೀರಬ್ರಹ್ಮೇಂದ್ರ ಯೋಗ ಮಠದವರು ಅಂತ ಇಲ್ಲಿ ಇದ್ದರು. ಆ್ಯಕ್ಚುಲಿ ಅದು ಒಂದು ಶಾಸ್ತ್ರ ಸಂಪ್ರದಾಯದಂತೆ ಅವರು ಎಷ್ಟು ರೀತಿಯಾಗಿ ಮಾಡಿದ್ದಾರೆ ಗೊತ್ತಿಲ್ಲ, ನಾವು ಹಾಗೆ ಇರಲಿಲ್ಲ. ಆದರೆ ಜನಗಳ ಅಭಿಪ್ರಾಯ ಏನಿದೆ, ದೇವಾಲಯದಲ್ಲಿ ಒಂದು ಆಂಜನೇಯ ಸ್ವಾಮಿ ಹಿಂದೆ ಇರತಕ್ಕಂಥ ದೇವಾಲಯದಲ್ಲಿ ಒಂದು ಕವಚ ಹಾಕಬೇಕು ಅಂತ ಹೋಗಿ ಆ ದೇವರಿಗೆ ಸ್ವಲ್ಪ ಭಿನ್ನ ಆಗಿದೆ, ಶಾಸ್ತ್ರೋಕ್ತವಾಗಿ ಮಾಡಿಲ್ಲ. ಆದ ಕಾರಣ ಇಲ್ಲೇನಾಯಿತು, ಒಂದು ಸ್ವಲ್ಪ ವರ್ಷಗಳ ಕಾಲ ಪೂಜೆನೇ ನಡೆದಿರ ನಿಂತೋಗ್ಬಿಟ್ಟಿತ್ತು. ಅದಾದಮೇಲೆ ಆ ದೇವರಲ್ಲಿ ಕಲಾಕರ್ಷಣೆ ಮಾಡಿಕೊಂಡು ಇಲ್ಲೊಂದು ತಿರುಮಲ ದೇವರಿದೆ ದರಬನಹಳ್ಳಿಯಲ್ಲಿ, ಅಲ್ಲಿ ಹೋಗಿ ಒಂದು ಕಲಾಕರ್ಷಣೆಯಲ್ಲಿ ಶ್ರೀ ಆಂಜನೇಯ ಸ್ವಾಮಿನ ನಿತ್ಯ ಪೂಜೆ ಕೂಡ ನಡೀತಿತ್ತು. ಕಲಾಕರ್ಷಣೆಯಲ್ಲಿ ಆಂಜನೇಯ ಸ್ವಾಮಿಗೂ ನಿತ್ಯ ಪೂಜೆ ನಡೀತಿರುತ್ತೆ. ಯಾವಾಗ ಇಲ್ಲಿ ಮತ್ತೆ ಪುನರ್ ಪ್ರತಿಷ್ಠಾಪನೆ
ಏನೋ ಇಲ್ಲೊಂದು ಏನು ಮಾಡಿದ್ದಾರೆ, ಆದರೆ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಪುನರ್ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಮುಂದೆ ಒಂದು ದೇವಸ್ಥಾನ, ಮುಂದೆ ಒಂದು ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿ ಮತ್ತೆ ಆ ಕಲಶದ ನೀರನ್ನು ಆಂಜನೇಯ ಸ್ವಾಮಿಗೆ ಹಾಕಿ ಪುನರ್ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ಈ ಆಂಜನೇಯನ ದೇವಸ್ಥಾನ ಪುರಾತನ ಕಾಲದ್ದು, ನಮ್ಮ ತಾತ ಮುತ್ತಾತರ ಕಾಲದಿಂದ ಇರೋ ದೇವಸ್ಥಾನ. ಇದು ಹಳೆ ದೇವಸ್ಥಾನ ಆಗಿತ್ತು. ಇಲ್ಲಿ ಬಸವರಾಜ್ ಎಂಬುವರು ಇದನ್ನು ಜೀರ್ಣೋದ್ಧಾರ ಮಾಡಿ ಹೊಸದಾಗಿ ಪ್ರತಿಷ್ಠಾಪನೆ ಮಾಡಿದ್ರು. ಹೋಮ ಯಜ್ಞ ಎಲ್ಲ ನಡೆಯುತ್ತೆ. ಶನಿವಾರ ಭಕ್ತಾದಿಗಳು ಸುತ್ತಮುತ್ತ ಊರುಗಳವರೆಲ್ಲ ಬರ್ತಾರೆ. ಪೂಜೆ ಪುರಸ್ಕಾರಗಳು, ಪ್ರಸಾದ ನಿಯೋಗ ಚೆನ್ನಾಗಿ ನಡೀತೈತೆ. ಇದು ಒಳ್ಳೆಯ ದೇವಸ್ಥಾನ. ನಮ್ಮೂರಲ್ಲಿ 11 ದೇವಸ್ಥಾನಗಳಿವೆ. ಅದರಲ್ಲಿ ಪ್ರಮುಖವಾಗಿ ಮುತ್ಯಾಲಮ್ಮ ದೇವಸ್ಥಾನ, ಈಶ್ವರ ಪಾರ್ವತಿ, ಗಣೇಶನ ದೇವಸ್ಥಾನ, ಆಂಜನೇಯನ ದೇವಸ್ಥಾನ, ವೀರಭದ್ರನ ದೇವಸ್ಥಾನ, ಗಂಗಮ್ಮ ದೇವಸ್ಥಾನ, ಈ ಥರ 11 ದೇವಸ್ಥಾನಗಳಿವೆ. ತ್ರೇತಾಯುಗದಲ್ಲಿ ರಾಮಾಯಣದಲ್ಲಿ ರಾಮಭಂಟನಾಗಿ ಇದ್ದಂತಹ ಹನುಮ ದ್ವಾಪರ ಯುಗದಲ್ಲಿ ಭೀಮಸೇನನಾಗಿ ಕಾಣಿಸಿಕೊಳ್ತಾನೆ. ಹಾಗೆ ಹನುಮಂತ ಕಲಿಯುಗದಲ್ಲಿ ಮಧ್ವಾಚಾರ್ಯರಾಗಿ ಪ್ರಕಟಗೊಂಡರು ಎನ್ನುವಂತಹ ನಂಬಿಕೆಯು ಮಾಧ್ವ ಸಂಪ್ರದಾಯದಲ್ಲಿದೆ. ಹಾಗಾಗಿ ಹನುಮ ಅನೇಕ ಅವತಾರಗಳಲ್ಲಿ ಕಾಣಿಸಿಕೊಂಡು ಜಗತ್ತನ್ನ ಪೊರೆಯುವಂತಹ ರಾಮ ಭಕ್ತನಾಗಿದ್ದಾನೆ. ಜೊತೆಗೆ ಹನುಮಂತನನ್ನ ಚಿರಂಜೀವಿ ಎಂದು ನಂಬಲಾಗಿದೆ. ಹನುಮಂತ ಸದಾ ಚಿರಂಜೀವಿ ಆಗಿರೋದ್ರಿಂದ ಇನ್ನೂ ಭೂಲೋಕದಲ್ಲಿಯೇ ಇದ್ದಾನೆ. ಹಿಮಾಲಯದಲ್ಲಿ ತಪಸ್ಸನ್ನ ಆಚರಿಸ್ತಿದ್ದಾನೆ. ಹಾಗಾಗಿ ಕಲಿಯುಗದಲ್ಲಿ ಯಾರೇ ಇರಲಿ, ಎಂಥದ್ದೇ ಇರಲಿ, ಎಂತಹ ಸಂದರ್ಭವೇ ಇದ್ರೂ ಹನುಮಂತನ ಭಕ್ತಿ ಮಾಡಿದ್ರೆ ಸಾಕು, ಹನುಮಂತನನ್ನ ನೆನೆಸಿದ್ರೆ ಸಾಕು, ಹನುಮಂತನ ವ್ರತ ಆಚರಣೆ ಪೂಜೆ ಹೀಗೆಲ್ಲ ಮಾಡಿದ್ರೆ ಸಾಕು, ತತ್ಕ್ಷಣ ಹನುಮಂತ ಭೂಲೋಕದಲ್ಲಿಯೇ ಇರೋದ್ರಿಂದ, ಚಿರಂಜೀವಿ ಆಗಿರೋದ್ರಿಂದ ತತ್ಕ್ಷಣ ಬಂದು ನಮ್ಮ ಎಲ್ಲ ಕಷ್ಟಗಳನ್ನ, ಅನಿಷ್ಟಗಳನ್ನ ಪರಿಹಾರ ಮಾಡಿ ನಮಗೆ ಬೇಕಾದಂತಹ ಮನೋಭೀಷ್ಟಗಳನ್ನ ಸಲ್ಲಿಸುವಂತಹ ದೇವನಾಗಿದ್ದಾನೆ.
ಶ್ರವಣವೇ ಮೊದಲಾದ ನವವಿಧ ಭಕುತಿಯ ತವಕದಿಂದಲೇ ಕೊಡು ಕವಿ ಜನಗೇಯ. ಪವಮಾನ ಜಗದ ಪ್ರಾಣ ಸಂಕರುಷಣ ಭವ ಭಯರಣ್ಯ ದಹನ ಪವನ. ಎಸ್, ಜಗದ ಪ್ರಾಣವಾಗಿರುವಂತಹ ಹನುಮನನ್ನ ನಾವೆಲ್ಲರೂ ಕೊಂಡಾಡ್ಲೇಬೇಕು. ಯಾಕೆ ಗೊತ್ತಾ? ಪ್ರಾಣಪತಿ ಹನುಮ, ಜಗದ ಪ್ರಾಣ ವಾಯುದೇವ. ಹನುಮಂತನಿಲ್ದೆ ಇದ್ರೆ ಜಗತ್ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹೇಳ್ತಾರೆ, ಪರಿಸರ ನೀನಿರೆ ಹರಿತಾನಿಪ್ಪ, ನೀನಿರದಿರೆ ಹರಿ ಇರನು. ಅಷ್ಟು ಪವರ್ಫುಲ್ ನಮ್ಮ ಹನುಮಂತ ದೇವರು, ಆಂಜನೇಯ ಸ್ವಾಮಿ. ಹಾಗಾಗಿ ಇಂದು ನಾನು ಈ ದೇವಸ್ಥಾನಕ್ಕೆ ಬಂದು ಆಂಜನೇಯ ಸ್ವಾಮಿ ದರ್ಶನವನ್ನ ಪಡೆದು ಪುನೀತಳಾಗಿದ್ದೇನೆ. ಖಂಡಿತವಾಗಿಯೂ ನೀವು ಒಮ್ಮೆ ಬೆಂಗಳೂರಿನ ಉತ್ತರ ಭಾಗದ ಚಿಕ್ಕಜಾಲದಲ್ಲಿರುವಂತಹ ಈ 600 ವರ್ಷ ಪುರಾತನ ಹಳೆಯ ಹೊಯ್ಸಳರ ಕಾಲದ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಲೇಬೇಕು. ಇಲ್ಲಿನ ಹನುಮಂತನ ಅನುಗ್ರಹಕ್ಕೆ ಪಾತ್ರರಾಗಲೇಬೇಕು. ಇದಾಗಿತ್ತು ಈ ಹೊತ್ತಿನ ವಿಶೇಷ ಪ್ರಭಾತಂ ಕಾರ್ಯಕ್ರಮ. ಮತ್ತೊಂದು ದೇವಾಲಯದೊಂದಿಗೆ ಮತ್ತೊಮ್ಮೆ ವಿಶೇಷ ಸಂಚಿಕೆಯೊಂದಿಗೆ ಭೇಟಿಯಾಗ್ತೀನಿ. ನೋಡ್ತಾ ಇರಿ ಅಶ್ವವೇಗ ಸುದ್ದಿವಾಹಿನಿ. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.